ಥರ್ಡ್ ಸಮ್ಮಿಂದು ಇವ್ಯಾಲ್ಯುವೇಟ್ ದಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನು ಫಸ್ಟ್ ಮಾಡೆಲ್ದು ಅಂದರೆ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಅವರೇ, ವ್ಯಾಲ್ಯೂಸನ್ನು ಕೊಡ್ತಾರೆ. ಅದನ್ನೆಲ್ಲ ಇಟ್ಕೊಂಡು ಟೇಬಲ್ ಫಾರ್ಮಲ್ಲಿ ಫೈಂಡ್ ಔಟ್ ಮಾಡಿ ಲಾಸ್ಟಿಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಬರ್ಕೋಬೇಕು. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಸಿಂಬಾಲು OP2 ಅಂದರೆ ಆಪರೇಷನ್ 2 ಅಂತಂದರೆ ಫಸ್ಟ್ ಪಾಪ್ಡ್ ಎಲಿಮೆಂಟು, OP1 ಅಂತಂದರೆ ಸೆಕೆಂಡ್ ಪಾಪ್ಡ್ ಎಲಿಮೆಂಟು. ರಿಸಲ್ಟು OP1 OP2 OP ಅಂತಂದರೆ ಆಪರೇಷನ್ ಸಿಂಬಾಲ್ ಇಲ್ಲೇ ಬರುತ್ತಲ್ಲ ಅದು ಮೈನಸ್ ಪ್ಲಸ್ ಆ ಥರ ಬಂದಾಗ. ಮತ್ತು ಸ್ಟ್ಯಾಕ್ ಕಂಟೈನರ್ ಫಸ್ಟು ಇದೇ ಫಾರ್ಮಲ್ಲಿ ಇವೆಲ್ಲ ವ್ಯಾಲ್ಯೂಸ್ನ ಹಾಕಿ ಬರ್ಕೋಬೇಕು. 6 A ಅಂತಂದರೆ 6, B ಅಂತಂದರೆ 3, C ಅಂತಂದರೆ 2 ಮೈನಸ್ D ಅಂದರೆ 5 ಇಂಟು ಪ್ಲಸ್ E ಅಂತಂದರೆ 1 ಡಾಲರ್ ಸಿಂಬಲ್, F ಅಂತಂದರೆ 7 ಮತ್ತು ಪ್ಲಸ್ಸು. ಫಸ್ಟ್ ಏನಿದೆ 6 ಇದು ಬರೀ ಸಿಂಬಾಲ್, ಇದನ್ನು ಸೀದಾ ಸ್ಟ್ಯಾಕಿಗೆ ಕಳಿಸ್ಬೇಕು. 6 ನೆಕ್ಸ್ಟು ಏನು ಉಳಿತು 3 2 ಮೈನಸ್ 5 ಇಂಟು ಪ್ಲಸ್ 1 ಡಾಲರ್ 7 ಪ್ಲಸ್ ನೆಕ್ಸ್ಟು 3 ಇದನ್ನು ಸ್ಟ್ಯಾಕಿಗೆ ಕಳಿಸ್ಬೇಕು. ನೆಕ್ಸ್ಟು 2 ಮೈನಸ್ 6 ಇಂಟು 1 ಇಂಟು ಪ್ಲಸ್ 1 ಡಾಲರ್ 7 ಪ್ಲಸ್ ನೆಕ್ಸ್ಟ್ 2 ಇದನ್ನು ಸ್ಟ್ಯಾಕಿಗೆ ಕಳಿಸ್ಬೇಕು. ಇವಾಗ ಮೈನಸ್ 6 ಸ್ಟಾರ್ ಪ್ಲಸ್ 1 ಡಾಲರ್ 7 ಪ್ಲಸ್ ಇಲ್ಲಿ ಮೈನಸ್ ಬಂತ. ಆವಾಗ ಇವು ಎಲಿಮೆಂಟ್ಸು ಪಾಪ್ ಆಗ್ತವೆ. ಅಂದರೆ ಫಸ್ಟ್ ಪಾಪ್ಡ್ ಎಲಿಮೆಂಟ್ ಯಾವುದು ಸ್ಟ್ಯಾಕ್ ಮೇಲಿರೋದು 2, ಅದು 2ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇರೋದು 3, ಈ 3 ಇಲ್ಲಿ. ಇವಾಗ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು. OP1 ಅಂತಂದರೆ 3, ಆಪರೇಷನ್ ಅಂತಂದರೆ ಸಿಂಬಲಲ್ಲಿರೋದು ಮೈನಸ್. OP2 ಅಂತಂದರೆ 2, 3 ಮೈನಸ್ 2 1. ಈಗ ಇಲ್ಲಿ ಉಳಿದಿರೋದು 6 3 ಮೈನಸ್ 2 1 ಕೂಡ ಸ್ಟ್ಯಾಕಿಗೆ ಬಂತು. ನೆಕ್ಸ್ಟ್ 6 ಇಂಟು ಪ್ಲಸ್ 1 ಡಾಲರ್ 7 ಪ್ಲಸ್ 6 ಡೈರೆಕ್ಟಾಗಿ ಇಲ್ಲಿ ಕಳಿಸ್ಬೇಕು. 6 1 5 ಸಾರಿ ಇದು 6 ಅಲ್ಲ 5 ಇದು 5 ಸೀದಾ ಇಲ್ಲಿ ಕಳಿಸ್ಬೇಕು. ನೆಕ್ಸ್ಟು ಸ್ಟಾರ್ ಪ್ಲಸ್ 1 ಡಾಲರ್ 7 ಪ್ಲಸ್ ಸ್ಟಾರ್ ಅಂತಂದರೆ ಮತ್ತೆ ಇದು ಸಿಂಬಾಲ್ ಬಂತ ಆಪರೇಷನ್ದು, ಮತ್ತು ಪರ್ಫಾರ್ಮ್ ಮಾಡಬೇಕು. ಫಸ್ಟು 5 ಪಾಪ್ 1 ಪಾಪು OP1 ಅಂತಂದರೆ 1 ಇಂಟು 5 ಇಸ್ ಈಕ್ವಲ್ ಟು 5. ಈಗ ಸ್ಟ್ಯಾಕಲ್ಲಿ 6 ಉಳಿದಿತ್ತು ಮತ್ತು 5 1 ಜಾಯ್ನ್ ಆಯಿತು. ನೆಕ್ಸ್ಟ್ ಪ್ಲಸ್ 1 ಡಾಲರ್ 7 ಪ್ಲಸ್ ಸಿಂಬಾಲ್ ಮತ್ತು ಇವಾಗ ಪಾಪ್ ಆಗುತ್ತೆ. 5 ಸೆಕೆಂಡ್ ಪಾಪ್ಡ್ ಎಲಿಮೆಂಟ್ 6 ಇಲ್ಲಿ 6 ಪ್ಲಸ್ಸು 5 6 ಪ್ಲಸ್ 5 11. ಈಗ ಇದರಲ್ಲಿ ಉಳಿದಿರೋದು 11 ಮಾತ್ರ.